ಕಾರ್ ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಜೀವ ದಹನ ಆಗಿರುವಂತಹ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಘಟನೆ ನಡೆದಿದೆ. ಕಾರು ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ದಾನೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರು ಮೂಲದ ನಾಗೇಂದ್ರ 30 ವರ್ಷದವನು ಸಜೀವ ದಹನ ಆಗಿರುವಂಥದ್ದು. ಜೊತೆಯಲ್ಲಿದ್ದ ರಮ್ಯಾ ಹಾಗೂ ಕಾರು ಚಾಲಕ ಬಚಾವಾಗಿದ್ದಾರೆ. ಕಾರ್ನಲ್ಲಿ ಸ್ಫೋಟಕ ವಸ್ತು ಇತ್ತು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಕಾರು ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಜೀವ ದಹನ. ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಘಟನೆ ನಡೆದಿರುವಂಥದ್ದು. ಬೆಂಗಳೂರು ಮೂಲದ ನಾಗೇಂದ್ರ ಸಜೀವ ದಹನ ಆಗಿರುವಂಥದ್ದು. ಮೂಲಗಳ ಪ್ರಕಾರ ಇವರಿಬ್ರು ಬೆಂಗಳೂರಿನಿಂದ ಅಂಕೋಲಾಗೆ ಹೊರಟಿದ್ರು ಅಂತ ಹೇಳಲಾಗ್ತಾ ಇದೆ. ಪರಿಚಯಸ್ಥರೆ ಮಾತಿನ ಹೋಗುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ನಂತರ ಆಕೆಗೆ ಚುಚ್ಚಿ ನಂತರ ಆಕೆ ರನ್ನಿಂಗ್ ಕಾರಿಂದಲೇ ಎಸ್ಕೇಪ್ ಆಗ್ತಾಳೆ. ಈ ಘಟನೆಯೆಲ್ಲ ನೋಡ್ತಾ ಇದ್ದಂಥ ಡ್ರೈವರ್ ಕೂಡ ಅಲ್ಲಿಂದ ಬಚಾವಾಗ್ತಾನೆ. ನಂತರ ಅವರಿಬ್ಬರು ಆಚೆ ಹೋದ ನಂತರ ಒಳಗಡೆನೆ ಡೋರ್ನ ಲಾಕ್ ಮಾಡಿಕೊಂಡು ತನ್ನೊಟ್ಟಿಗಿದ್ದಂತಹ ಪೆಟ್ರೋಲ್ ಬಾಂಬು ಅಥವಾ ನಾಡ್ ಬಾಂಬ್ ಅಂತೇನು ಹೇಳ್ತಾರಲ್ಲ ಅದನ್ನು ಸಿಡಿಸ್ಕೊಂಡು ಸಜೀವ ದಹನ ಆಗಿರುವಂತಹ ಮಾಹಿತಿ ಕೂಡ ಇರುವಂಥದ್ದು. ಚಲಿಸುವ ಕಾರಿನಿಂದನೇ ಯುವತಿ ಹಾರಿದ್ದಾಳೆ. ಚಲಿಸುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಘರ್ಷಣೆ ಆಗಿದೆ. ಇನ್ನು ರಮ್ಯಾ ಹಾಗೂ ನಾಗೇಂದ್ರ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಜಯನಗರದಿಂದ ಕ್ಯಾಬ್ ಮಾಡಿಕೊಂಡು ತೆರಳ್ತಾ ಇದ್ರಂತೆ. ಮದುವೆಗೆ ಒಪ್ಪಿರ್ಲಿಲ್ವಂತೆ ರಮ್ಯಾ, ಹಾಗಾಗಿ ಒತ್ತಾಯದಿಂದ ಕರೆದೊಯ್ಯಲಾಗಿತ್ತು. ಮಾರ್ಗ ಮಧ್ಯೆ ಕಾರ್ನಲ್ಲಿ ರಮ್ಯಾ ಮತ್ತು ನಾಗೇಂದ್ರ ನಡುವೆ ಗಲಾಟೆಯಾಗಿದೆ. ನರ್ಸ್ ಆಗಿದ್ದ ರಮ್ಯಾ ಆಸ್ಪತ್ರೆ ಬಳಿ ಬಂದು ಕರೆದೊಯ್ದಿದ್ದ ಈತ. ಕಾರ್ನಲ್ಲಿ ಗಲಾಟೆಯಾಗಿದೆ. ನಂತರ ರಮ್ಯಾಳಿಗೆ ಮಾರಕಾಸ್ತ್ರಗಳಿಂದ ತಲೆಗೆ ಹೊಡೆದಿದ್ದಾನೆ. ಇನ್ನು ಭಯ ಬಿದ್ದು ರಸ್ತೆ ಪಕ್ಕದಲ್ಲೇ ಕಾರನ್ನು ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ಆಗ ನಾಗೇಂದ್ರ ನಾಡಬಾಂಬನ್ನ ಸ್ಫೋಟಿಸಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಮ್ಯಾ ತಕ್ಷಣ ಕಾರ್ನಿಂದ ಜಂಪ್ ಮಾಡಿದ ಕಾರಣ ಬಚಾವಾಗಿದ್ದಾಳೆ. ರಮ್ಯಾ ಹಾಗೂ ನಾಗೇಂದ್ರ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆಕೆ ರಮ್ಯಾ ನಾಗೇಂದ್ರನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿರಲ್ಲ. ಆದರೂ ಕೂಡ ಒತ್ತಾಯದಿಂದ ಫೋರ್ಸ್ಫುಲಿ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈಕೆ ಯಾವುದೊಂದು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಮಾಡ್ತಿದ್ದಂಥ ಸಂದರ್ಭದಲ್ಲಿ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕೇವಲ ಈತ ಮಾತ್ರ ನಾಡಬಾಂಬನ್ನ ಸಿಡಿಸ್ಕೊಂಡು ದಹನ ಆಗಿರುವಂಥದ್ದಲ್ಲ. ಆ ದೃಶ್ಯಗಳು ಗಮನಿಸ್ತಾ ಇರ್ಬೋದು. ರಮ್ಯಾಳಿಗೂ ಕೂಡ ಭಾರಿ ಪೆಟ್ಟನ ಮಾಡಿದ್ದಾನೆ. ಮೊದಲು ಚಾಕಲಿ ಚುಚ್ಚಿ ತಲೆಗೆಲ್ಲ ಹೊಡೆದು ಸಾಕಷ್ಟು ಆಕೆ ಕೂಡ ಹಲ್ಲೆ ಮಾಡಿದ್ದಾನೆ. ನಂತರ ಆದಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲವನ್ನು ನೋಡ್ತಾ ಇದ್ದಂಥ ಕಾರ್ ಚಾಲಕ ಪಕ್ಕದಲ್ಲೇ ನಿಲ್ಸಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಹುಡುಗಿ ಕೂಡ ಈತ ಮಾಡ್ತಿರೋದನ್ನ ನೋಡಿ ಅವಳು ಬೆಚ್ಚಿಬಿದ್ದು ಆಕೆ ಕೂಡ ಅಲ್ಲಿಂದ ಚಲಿಸ್ತಿರುವಂತಹ ಕಾರ್ನಿಂದಲೇ ಎಸ್ಕೇಪ್ ಆಗ್ತಾಳೆ, ಅಂದರೆ ಜಿಗಿದು ಹಾರ್ತಾಳೆ. ನಂತರ ಈತ ಅವರಿಬ್ಬರು ಹೊರಗಡೆ ಹೋದ್ಮೇಲೆ ಒಳಗಡೆಯಿಂದ ಕಾರ್ನ ಇಂಟರ್ಲಾಕ್ ಮಾಡಿಕೊಂಡು ಬಾಂಬನ್ನು ಸಿಡಿಸ್ಕೊಂಡಿರುವಂಥದ್ದು. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹೇಮಂತ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಹೇಮಂತ್, ಈ ಘಟನೆ ನಡೆದಿರುವಂಥದ್ದು ಮೊದಲೇ ಬಾಂಬನ್ನು ಇಟ್ಕೊಂಡಿದ್ದಾನೆ, ಹಾಗೆ ಆಕೆಯನ್ನ ಕೊಲೋದಿ ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾನೆ. ಮೊದಲೇ ಇದು ಯೋಜಿತ ಕೊಲೆಗೆ ಸಂಚಾಗಿತ್ತಾ? ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರೀತಿಯ ಉಚ್ಚಾಟಕ್ಕೆ ಬಿದ್ದಂತ ಯುವಕನೋರ್ವ ಏನು ನಾಡಬಾಂಬನ್ನ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಏನು ರಾಷ್ಟ್ರೀಯ ಹೆದ್ದಾರಿಯ ಜೋಗಿಹಳ್ಳಿ ಬಳಿ ನಡೆದಿರುವಂತದ್ದು. ಏನು ತುಮಕೂರು ಜಿಲ್ಲೆಯ ಈ ರಾಷ್ಟ್ರೀಯ ಹೆದ್ದಾರಿ ಜೋಗಿಹಳ್ಳಿ ಬಳಿ ಏನು ಕಾರನ್ನಲ್ಲಿದ್ದಂತ ನಾಡಬಾಂಬನ್ನ ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಈತ ಏನು ನಾಗೇಂದ್ರ ಅಂತ ಹೇಳಿ ಈಗಷ್ಟೇ ದೃಢಪಟ್ಟಿರುವಂತದ್ದು. ಏನು ಅಂಕೋಲಾ ಸಮೀಪದ ಹೆಬ್ಬುಲ ಗ್ರಾಮದ ನಾಗೇಂದ್ರ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಏನೋ ನಾಗೇಂದ್ರ ಜೊತೆ ಇದ್ದಂತ ಪ್ರೇಯಸಿ ಕೂಡ ರಮ್ಯಾ ಕೂಡ ಅದೇ ಗ್ರಾಮದವರು ಅಂತ ಹೇಳಿ
ಗೊತ್ತಾಗ್ತಾ ಇರುತ್ತದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಈ ಇಬ್ಬರು ಕೂಡ ಕಳೆದ 6 ವರ್ಷಗಳಿಂದಲೂ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರು. ಈ ಒಂದು ಪ್ರೀತಿ ಕಳೆದ ಇವ್ರಿಗೆ ಬೆಂಗಳೂರಿಗೆ ಬರುವ ರೀತಿಯಲ್ಲಿ ಮಾಡಿತ್ತು. ಇವರಿಬ್ರು ಕೂಡ 6 ವರ್ಷಗಳಿಂದ ಜಯನಗರದ ನಿವಾಸವೊಂದರಲ್ಲಿ ಲಿವಿಂಗ್ ಟುಗೆದರ್ ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ಜೊತೆಯಾಗಿ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಇವರಿಬ್ಬರ ನಡುವೆ ಏನು ವೈಮನಸ್ಯ ಉಂಟಾಗಿ ಇಬ್ರು ಕೂಡ ದೂರ ಆಗಿದ್ರು ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಬೆಳಗ್ಗೆ ಏನು ಈತ ನಾಗೇಂದ್ರ ಯುವತಿಯ ಮನೆ ಬಳಿ ಹೋಗಿ, ಏನು ರಮ್ಯಾಳ ಜಯನಗರದ ನಿವಾಸ ಇತ್ತು ಆ ಮನೆ ಬಳಿ ಹೋಗಿ ಅಲ್ಲಿ ಇಬ್ರು ಕೂಡ ಗಲಾಟೆಯನ್ನ ಮಾಡ್ಕೊಂಡಿದ್ರು. ಅದಾದ ಬಳಿಕ ಆಕೆ ಸ್ನೇಹಿತೆ ಏನು ಅವರ ಜಗಳವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದು ಅಂತ ಹೇಳಿ ಗೊತ್ತಾಗ್ತಾ ಇರೋದು. ಸದ್ಯ ಆಕೆ ಕೂಡ ಏನು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಬೆಂಗಳೂರಿನಲ್ಲಿ. ಈಕೆ ಏನು ಅಲ್ಲಿಂದ ಏನು ನಯನ ಅವರ ಜೊತೆ ಕೂಡ ಜಗಳ ಆಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಈಕೆ ರಮ್ಯಾ ನಾಗೇಂದ್ರ ಜೊತೆ ಅಂಕೋಲಾಗೆ ಬರ್ಲಿಕ್ಕೆ ಅಂತ ಹೇಳಿ ಒಪ್ಕೊಂಡಿದ್ಲು ಅಂತ ಹೇಳಿ ಗೊತ್ತಾಗ್ತಾ ಇರೋಂಥದ್ದು. ಅಂಕೋಲಾಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಊಬರ್ನ ಕ್ಯಾಬ್ ನಲ್ಲಿ ಈತ ಆಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಂತ ಸಂದರ್ಭದಲ್ಲಿ ಡ್ರೈವರ್ ಕೂಡ ಅದನ್ನ ತಡಲಿಕ್ಕೆ ಹೋಗಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದಾದ ಬಳಿಕ ಏನು ತುಮಕೂರಿನ ಸಿಬಿ ಬಳಿ ಚಾಕುವನ್ನ ಇರುತ್ತಾ ಮಾಡ್ಲಿಕ್ಕೆ ಏನು ನಾಗೇಂದ್ರ ರಮ್ಯಾಳಿಗೆ ಚಾಕುವನ್ನ ಇರುತ್ತಾ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ರಮ್ಯಾ ಅವಳ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿ ಹೇಳಾಗ್ತಾ ಇರೋದು. ಅದಾದ ಬಳಿಕ ಆತ ಬ್ಲಾಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ನಾಡ ಬಾಂಬ್ ಅನ್ನ ತೆಗೆದಿದ್ದ ಅಂತ ಒಂದು ಮಾಹಿತಿ ಲಭ್ಯ ಆಗಿರೋದು. ಆ ನಾಡ ಬಾಂಬ್ ತೆಗೆದಂತ ಸಂದರ್ಭದಲ್ಲಿ ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗೆ.